Hello students, welcome to RHchemistry. So ಇವತ್ತಿನ ರೀಡ್ NCERT along with me ಸೀರೀಸಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸೀರೀಸಲ್ಲಿ ಅಥವಾ ಈ ಒಂದು ವಿಡಿಯೋಸ್ಗಳಲ್ಲಿ ರೀಡ್ NCERT along with me ಅಂತ ಎಲ್ಲಿ ನಿಮಗೆ ಕಾಣಿಸ್ತದೋ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ನಿಮಗೆ ಪ್ರತಿಯೊಂದು ಚಾಪ್ಟರ್ಲಿ ಡಿಲೀಟೆಡ್ ಸಿಲೆಬಸ್ಸನ್ನು ಏನಂತ ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಇದೆ. ಪಿ ಯು ಬೋರ್ಡಿಂದ ಫಸ್ಟ್ ಒಂದು PDF ಕೊಟ್ಟರು, ಸೆಕೆಂಡ್ ಒಂದು PDF ಕೊಟ್ಟರು, ಈಗ ಫೈನಲ್ ಒಂದು PDF ಕೊಟ್ಟಿದ್ದಾರೆ. ಆ ಫೈನಲ್ PDF ಪ್ರಕಾರ ಯಾವ್ಯಾವುದು ಡಿಲೀಟೆಡ್ ಅನ್ನೋದನ್ನು ಮೊದಲು ನಿಮಗೆ ಹೇಳ್ತೀನಿ. ಅದಾದಮೇಲೆ 1 ಮಾರ್ಕ್ ಕ್ವಶನನ್ನು ಹೇಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ಯಾವ ಪಾಯಿಂಟನ್ನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಯಾಕಂದರೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಕ್ವಶನ್ಸ್ ಏನಿದೆ ಅಂದರೆ 2 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸ್ ಆಗಲಿ ಅದಕ್ಕೂ ಕೂಡ ಯಾವ್ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಇದ್ರ ಜೊತೆ ನಿಮಗೆ ಇಂಟೆಕ್ಸ್ಟ್ ಕ್ವಶನ್ಗಳು ಕಾಣಿಸ್ತಾ ಇದೆ. ಇಂಟೆಕ್ಸ್ಟ್ ಕ್ವಶನ್ಗಳನ್ನು ಆನ್ಸರ್ಗಳನ್ನು ನೀವು ಯಾವುದೇ ರೆಫರೆನ್ಸ್ ಬುಕ್ಕನ್ನು ಯೂಸ್ ಮಾಡಿನೂ ಕೂಡ ನೀವು ಅದನ್ನು ತಿಳ್ಕೊಳ್ಬೋದು. ಸೊ ಇಫ್ ಪಾಸಿಬಲ್ ನಾನು ಮುಂದಿನ ಒಂದಷ್ಟು ವಿಡಿಯೋಸ್ಗಳಲ್ಲಿ ಇಂಟೆಕ್ಸ್ಟ್ ಕ್ವಶನ್ ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟು ಈ ಚಾಪ್ಟರಲ್ಲಿ ಯಾವುದು ಡಿಲೀಟೆಡ್ ಸಿಲೆಬಸ್ ಅನ್ನೋದನ್ನು ಫಸ್ಟ್ ನೋಡ್ಕೊಂಡು ಬಂದುಬಿಡೋಣಂತೆ. ಸೊ ನೋಡಿ, ಇದು ಡಿಲೀಟೆಡ್ ಸಿಲೆಬಸ್, ಇದು ಫೈನಲ್ ಅನೌನ್ಸ್ಡ್ ಬೈ PU ಬೋರ್ಡ್ ಇರುವಂಥದ್ದು. ಸೊ ಇಲ್ಲಿ ಭಾಳ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. 3.2 ಗ್ಯಾಲ್ವಾನಿಕ್ ಸೆಲ್, ಬ್ಯಾಟ್ರೀಸ್, ಫ್ಯೂಯಲ್ ಸೆಲ್, ಕೊರೋಷನ್. ಸೊ ನಿಮ್ಮ PU ಬೋರ್ಡು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 3.2, 3.6, 3.7, 3.8 ಅಂತ ಏನಿದೆ ಅದು ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಅದ್ರ ಜೊತೆಗೆ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್, ಫ್ಯಾರಡೇಸ್ ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಕೂಡ ಡಿಲೀಟ್ ಆಗಿದೆ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಕ್ಲೂಡಿಂಗ್ ಎಲಿಮೆಂಟ್ರಿ ಐಡಿಯಾ ಆಫ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅದನ್ನು ಬಿಟ್ಟು ಉಳಿದಿರೋದು ಇದೆ ಅಂತ ಅರ್ಥ. ಅಂದರೆ ಗ್ಯಾಲ್ವಾನಿಕ್ ಸೆಲ್, ಬ್ಯಾಟ್ರೀಸ್, ಫ್ಯೂಯಲ್ ಸೆಲ್ಸ್, ಕೊರೋಷನ್ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ನಾವು ವಿಲ್ ಕಮ್ ಬ್ಯಾಕ್ ಟು ದಿಸ್. ಈಗ ಈ ಒಂದು ಕ್ವಶನಲ್ಲಿ ನೋಡಿ, ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಈ ಫಸ್ಟ್ ಪೇಜಲ್ಲಿ ಏನು ಕಾಣಿಸ್ತದೆ ಇದನ್ನೇನು ನೀವು ನೆನ್ಪಿಟ್ಕೊಳ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ವಿಲ್ ಗೋ ಟು ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಪೇಜಲ್ಲಿ ಏನು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಏನು ಕಾಣಿಸ್ತಾ ಇದೆ ನಿಮಗೆ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂಥೇಳಿ. ಸೊ ಈ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಡೇನಿಯಲ್ ಸೆಲ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈ ರಿಯಾಕ್ಷನ್ನ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಡೇನಿಯಲ್ ಸೆಲ್ ಫೈನಲ್ ರಿಯಾಕ್ಷನ್ ಏನಿದೆ ಇದನ್ನು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್, ರೈಟ್. ಸೊ ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಈಕ್ವಲ್ ಟು 1.1 ವೋಲ್ಟ್ ಅಂತ ಇದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಎಲೆಕ್ಟ್ರೋಕೆಮಿಕಲ್ಸ್, ಎಲೆಕ್ಟ್ರೋಲಿಟಿಕ್ ಸೆಲ್ ಮತ್ತು ಎಲೆಕ್ಟ್ರೋಕೆಮಿಕಲ್ ಸೆಲ್, ಈ ಒಂದಷ್ಟು ಪ್ಯಾರಾಗಳನ್ನು ಓದಿರಿ. ಸೊ ಈ ಒಂದಷ್ಟು ಡಯಾಗ್ರಾಮ್ಗಳನ್ನು ನಿಮಗೆ ಎಲ್ಲೂ ಕೂಡ ಕೇಳೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಬಟ್ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ವೆನ್ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಈಸ್ ಈಕ್ವಲ್ ಟು, ಅಂದರೆ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಈಸ್ ಈಕ್ವಲ್ ಟು 1.1 ವೋಲ್ಟ್ ಇದ್ದರೆ ನೋ ಫ್ಲೋ ಆಫ್ ಕರೆಂಟ್ ಟೇಕ್ ಪ್ಲೇಸ್ ಅಥವಾ ನೋ ಕೆಮಿಕಲ್ ರಿಯಾಕ್ಷನ್ ಟೇಕ್ ಪ್ಲೇಸ್. ವೆನ್ ಈ ಎಕ್ಸ್ಟರ್ನಲ್ ಇಸ್ ಮೋರ್ ದ್ಯಾನ್ 1.1 ಇದ್ದಾಗ ಎಲೆಕ್ಟ್ರಾನ್ ಫ್ಲೋಸ್ ಫ್ರಮ್ ಕಾಪರ್ ಟು ಜಿಂಕ್ ಆ್ಯಂಡ್ ಕರೆಂಟ್ ಫ್ಲೋಸ್ ಫ್ರಮ್ ಜಿಂಕ್ ಟು ಕಾಪರ್. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಜಿಂಕ್ ಈಸ್ ಡಿಪಾಸಿಟೆಡ್ ಅಟ್ ದ ಜಿಂಕ್ ಎಲೆಕ್ಟ್ರೋಡ್ ಆ್ಯಂಡ್ ಕಾಪರ್ ಡಿಸಾಲ್ವ್ಸ್ ಅಟ್ ದ ಕಾಪರ್ ಎಲೆಕ್ಟ್ರೋಡ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಈ ಎಕ್ಸ್ಟರ್ನಲ್ ಇಸ್ ಲೆಸ್ ದ್ಯಾನ್ 1.1 ವೋಲ್ಟ್ ಇದೆ. ಇದು ನಿಮ್ಮ ನೀಟ್ ಆ್ಯಂಡ್ JEE ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುವಂಥದ್ದು ಗೊತ್ತಿರಲಿ. ಸೊ ಈ ಎಕ್ಸ್ಟರ್ನಲ್ ಲೆಸ್ ದ್ಯಾನ್ 1.1 ವೋಲ್ಟ್ ಏನಾದರೂ ಅಪ್ಲೈ ಮಾಡಿದರೆ ಎಲೆಕ್ಟ್ರಾನ್ ಫ್ಲೋಸ್ ಫ್ರಮ್ ಜಿಂಕ್ ರಾಡ್ ಟು ಕಾಪರ್ ರಾಡ್ ಆ್ಯಂಡ್ ಜಿಂಕ್ ಡಿಸಾಲ್ವ್ಸ್ ಎಟ್ ಆ್ಯನೋಡ್ ಆ್ಯಂಡ್ ಕಾಪರ್ ಡಿಪಾಸಿಟ್ಸ್ ಎಟ್ ಕ್ಯಾಥೋಡ್ ಅಂಥೇಳಿ ಇರೋದ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಾಗ ಈ ಗ್ಯಾಲ್ವಾನಿಕ್ ಸೆಲ್ ಕಂಪ್ಲೀಟಾಗಿ ಡಿಲೀಟ್ ಮಾಡಿದ್ದಾರೆ, ಅದಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ರೈಟ್. ಇದು ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಬಟ್ ಇದು ಒಂದಷ್ಟು ಏನಿದೆಯಲ್ಲ, ರಿಡಕ್ಷನ್ ಟೇಕ್ ಪ್ಲೇಸ್ ಎಟ್ ಕ್ಯಾಥೋಡ್, ಆಕ್ಸಿಡೇಷನ್ ಟೇಕ್ ಪ್ಲೇಸ್ ಎಟ್ ಆ್ಯನೋಡ್, ಇದು ಬೇಕು ನಮಗೆ. ಇದು ಬೇಸಿಕ್ ಥಿಂಗ್, ನಮಗೆ ಮುಂದಿನ ಒಂದಷ್ಟು ಪೇಜಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನೀಡೆಡ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಬಟ್ ಈ ಒಂದು ಇದರಿಂದ ಕ್ವಶನನ್ನು ಡೈರೆಕ್ಟಾಗಿ ಕೇಳೋದಿಲ್ಲ, ಅದನ್ನು ಯು ಹ್ಯಾವ್ ಟು ರಿಮೆಂಬರ್. ಸೊ ಇದಾದಮೇಲೆ ಸೆಲ್ ಪೊಟೆನ್ಷಿಯಲ್ ಅಂದ್ರೇನು ಇವೆಲ್ಲ ನೆನ್ಪಿಟ್ಕೊಳ್ಳಿ. ಅಂದರೆ ಎಕ್ಸಾಮಿಗೆ ಕೇಳೋದಿಲ್ಲ, ಬಟ್ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಈ ರೈಟ್ ಮೈನಸ್ ಈ ಲೆಫ್ಟ್, ಇದನ್ನು ನಾವು ಗ್ಯಾಲ್ವಾನಿಕ್ ಸೆಲ್ಲಲ್ಲೂ ಕೂಡ ನಾವು ನೋಡಿದ್ದೀವಿ, ಅಂದರೆ ಫಸ್ಟ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲೂ ಕೂಡ ನೋಡಿದ್ದೀವಿ. ಸೊ ಈ ರೈಟ್ ಸೈಡ್ ಏನಿರ್ತದೆ ಅದು ಕ್ಯಾಥೋಡ್ ಇರ್ತದೆ, ಲೆಫ್ಟ್ ಸೈಡ್ ಏನಿರ್ತದೆ ಅದು ಆ್ಯನೋಡ್ ಇರ್ತದೆ. ಅದರಿಂದ ನಾವು ಈ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸೆಲ್ ರಿಯಾಕ್ಷನ್ ಏನಿದೆ ಗ್ಯಾಲ್ವಾನಿಕ್ ಸೆಲ್ಲಿಗೆ, ಫೈನಲ್ ಸೆಲ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಸಾರಿ, ಗ್ಯಾಲ್ವಾನಿಕ್ ಸೆಲ್ಲಿಗಲ್ಲ, ಈ ರೀತಿ ರಿಯಾಕ್ಷನ್ ಕೊಟ್ಟಾಗ ಹಾಫ್ ಸೆಲ್ ರಿಯಾಕ್ಷನ್ ಹೇಗೆ ಬರೀಬೇಕು ಅನ್ನೋದು, ಇದನ್ನು ಕೂಡ ದೇ ವಿಲ್ ನಾಟ್ ಆಸ್ಕ್ ಇನ್ ದ ಎಕ್ಸಾಮ್, ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಇದು. ಸೊ ರಿಮೆಂಬರ್ ದಟ್. ದೆನ್ ಮೆಜರ್ಮೆಂಟ್ ಆಫ್, ಭಾಳಷ್ಟು ಜನ ಕೇಳ್ತಾ ಇದ್ರು ಸರ್ SH ಈ ವರ್ಷ ಕೇಳ್ಬೋದಾ ಅಂಥೇಳಿ. ಲಾಸ್ಟ್ ಇಯರ್ ಭಾಳ ಇಂಪಾರ್ಟೆಂಟ್ ಆಗಿತ್ತಿದು, ಬಟ್ ಈ ವರ್ಷ SH ಕೇಳೋದಿಲ್ಲ, 100% ಕೇಳೋದಿಲ್ಲ.
ಸೊ ರಿಮೆಂಬರ್ ಇಟ್ ವಿಲ್ ನಾಟ್ ಬಿ ಆಸ್ಕ್ಡ್, ಸೊ ಡೋಂಟ್ ರೀಡ್ ದಿಸ್. 100% ದೇ ವಿಲ್ ನಾಟ್ ಆಸ್ಕ್, ಇಟ್ ಈಸ್ ನಾಟ್ ದೇರ್ ಫಾರ್ ದ ಸಿಲೆಬಸ್. ಹಾಗೇನಾದರೂ ತಪ್ಪಿ ಕೇಳಿಬಿಟ್ರೂ ಕೂಡ ಡೆಫಿನೆಟ್ಲಿ ದೇ ಹ್ಯಾವ್ ಟು ಗಿವ್ ಯು ಗ್ರೇಸ್ ಮಾರ್ಕ್ಸ್ ಹಿಯರ್. ಅದಾದಮೇಲೆ ನೋಡಿ, ಇದಂತೂ ಯಾವುದು ಇಂಪಾರ್ಟೆಂಟ್ ಇಲ್ಲ ಈ ವರ್ಷಕ್ಕೆ. ಸೊ ಹಾಫ್ ಸೆಲ್ ರಿಯಾಕ್ಷನ್ ಯಾವುದೂ ಇಂಪಾರ್ಟೆಂಟ್ ಇಲ್ಲ, ಬಟ್ ನರ್ಸ್ಟ್ ಇಕ್ವೇಷನಿಂದ ಗೊತ್ತಿರಲಿ. ಈಗ ನರ್ಸ್ಟ್ ಇಕ್ವೇಷನ್ ಸಿಂಗಲ್ ಹಾಫ್ ಸೆಲ್ ರಿಯಾಕ್ಷನ್ ಕೊಟ್ಟಾಗ ಹೇಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ Mn++ n ಎಲೆಕ್ಟ್ರಾನ್ M ಅಂತ ಬಂದಾಗ ಹೌ ಟು ರೈಟ್ ದಿಸ್ ಅಂತ ಹೇಳಿ ಇದನ್ನು ನೋಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರೋಕೆಮಿಕಲ್ ಸಿರೀಸನ್ನು ಕೇಳಬಹುದು, ಅಂದರೆ ಈ ಎಲೆಕ್ಟ್ರೋಕೆಮಿಕಲ್ ಸಿರೀಸನ್ನು ಬರೀರಿ ಅಂತ ಏನು ಕೇಳೋದಿಲ್ಲ, ಬಟ್ ಈ ಪಾರ್ಟ್ ಏನಿದೆ ಈ ಪಾರ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರೆಡ್ಯೂಸಿಂಗ್ ಏಜೆಂಟ್. ನಾವು ಇನ್ ದಿಸ್ ಕೇಸ್ ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟಾಗ ಈಗ ನೋಡಿ, ಗ್ಯಾಲ್ವನಿಕ್ ಸೆಲ್ಲಿಗೆ ಅಂದರೆ ಡೇನಿಯಲ್ ಸೆಲ್ಲಿಗೆ ಇಲ್ಲಿ ಕೊಟ್ಟಿದ್ದಾರೆ Zn2+/Cu2+, ಇಲ್ಲಿ ಈ ಇಕ್ವೇಷನನ್ನು ಕೊಟ್ಟಿದ್ದಾರೆ. ಇದನ್ನು ಫೈನಲ್ ಆಗಿ RT/2F ಅನ್ನು ಹಾಕಿದಾಗ ನಿಮಗೆ 0.059 ಬರ್ತದೆ. ಈ ಫೈನಲ್ ಎಕ್ಸ್ಪ್ರೆಷನನ್ನು ಇಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು, ಫೈನಲ್ ಎಕ್ಸ್ಪ್ರೆಷನನ್ನು ಇಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು, ರೈಟ್? ಸೊ ರಿಮೆಂಬರ್ ದ್ಯಾಟ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ 1 ಮಾರ್ಕನ್ನು ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಬೇಕು ಅಂತಂದರೆ ಇಲ್ಲೇನು ಸೆಂಟೆನ್ಸ್ ಕೊಟ್ಟಿದ್ದಾರಲ್ಲ, ಇಲ್ಲೇನು ಸೆಂಟೆನ್ಸ್ ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸೆಲ್ ಡಿಪೆಂಡಿಂಗ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ Cu2+ ಆ್ಯಂಡ್ Zn2+ ಅಯಾನ್. ಅಂದರೆ ಈ ಸೆಲ್ ಏನಿದೆ ಇದು ಡಿಪೆಂಡಿಂಗ್ ಆನ್ Zn2+ ಆಲ್ಸೋ ಆ್ಯಂಡ್ Cu2+ ಆಲ್ಸೋ. ಸೊ ಈಗ ಈ ಸೆಲ್ ಇನ್ಕ್ರೀಸಸ್ ವಿತ್ Cu2+ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ Zn2+ ಅಯಾನ್. ಅಂದರೆ ಈ ಸೆಲ್ ಜಾಸ್ತಿ ಆಗಬೇಕು ಅಂತ ಅಂದರೆ ರೈಟ್, Zn2+ ಏನಿದೆ ಕಡಿಮೆ ಇರಬೇಕು, Cu2+ ಏನಿದೆ ಜಾಸ್ತಿ ಇರಬೇಕು. ಈ ಪಾರ್ಟನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇಂಡೈರೆಕ್ಟಾಗಿ ನಿಮಗೆ ಕ್ವಶನನ್ನು ಕೇಳಿದಾಗ ಯಾವುದೋ ಒಂದು ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು Zn2+ Cu2+ ಬದಲಿಗೆ Cu2+ Ag+ ಅಂತ ಒಂದಷ್ಟು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ, ಇಲ್ಲಿ ಈ ರೀತಿ ಒಂದಷ್ಟು ಇಕ್ವೇಷನ್ ಕೊಟ್ಬಿಟ್ಟು ಕೇಳ್ಬೋದು, ಹೌ ದ ಇಫ್ ದ ಕಾನ್ಸಂಟ್ರೇಷನ್ ಆಫ್ Ni2+ ಇನ್ಕ್ರೀಸಸ್, ವಾಟ್ ಅಬೌಟ್ ದಿಸ್ ಪರ್ಟಿಕ್ಯುಲರ್, ಇಫ್ ದ ಕಾನ್ಸಂಟ್ರೇಷನ್ ಆಫ್ Ni2+ ಇನ್ಕ್ರೀಸಸ್, ವಾಟ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಇದು ಅಂತ ಕೇಳ್ಬೋದು. ಏನು, ದೇ ಕ್ಯಾನ್ ಆಸ್ಕ್ ಲೈಕ್ ಇಫ್ Ni2+ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ದೆನ್ ಈ ಸೆಲ್ ಏನಾಗ್ತದ ಅಂಥೇಳಿ. Ni2+ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದರೆ ಈ ಸೆಲ್ ಡಿಕ್ರೀಸ್ ಆಗ್ತದ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸ್ಟೇಟ್ಮೆಂಟನ್ನು ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಈ ರೀತಿ ನಾವು 1 ಮಾರ್ಕ್ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ರೈಟ್? ಇಲ್ಲಿ ಒಂದು ಎಕ್ಸ್ಪ್ರೆಷನನ್ನು ಒಂದನ್ನು ಸಾಲ್ವ್ ಮಾಡಿದ್ದಾರೆ ನೋಡಿ, ಈ ಇಂಟೆಕ್ಸ್ ಕ್ವಶನ್ ಇದನ್ನು ಬಹಳ ಸರಿ ಕೇಳಿದ್ದಿದೆ ಎಕ್ಸಾಮಲ್ಲಿ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಹೇಗಿದೆ ನೋಡಿ, RT/2F ಅನ್ನು ಇಲ್ಲಿ ಡೈರೆಕ್ಟಾಗಿ ಸಾಲ್ವ್ ಮಾಡಿದ್ದಾರೆ, Mg2+ ಅನ್ನು ಹಾಕಿದ್ದಾರೆ, /Ag+2. ಇದನ್ನು ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಇದನ್ನು ಇನ್ನೊಂದು ಸಿರೀಸನ್ನ ಏನು ಮಾಡಿದ್ದೀನಿ, ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ಆಗಲಿ ಅಥವಾ ಬೋರ್ಡ್ ಎಕ್ಸಾಮ್ ಬೂಸ್ಟರ್ ಅಂಥೇಳಿ, ಅದರಲ್ಲಿ ಇವೆಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಅಂಥೇಳಿ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ನೋಡ್ಬೋದು. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೇಳ್ಬೋದು, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಮತ್ತು ರಿಲೇಷನ್ಶಿಪ್ ದೇ ಕ್ಯಾನ್ ಆಸ್ಕ್. ಫೈನಲಿ ಈ ಇಕ್ವೇಷನ್ ನೆನ್ಪಿಟ್ಕೊಳ್ಳಿ, ಈ ಸೆಲ್ ಇಸ್ ಈಕ್ವಲ್ ಟು 0.059 /2 × log Kc ಅನ್ನೋದನ್ನು, ರೈಟ್? ಸೊ ಇದನ್ನು ಅಲ್ಲಿ RT/NF ಅಂತ ಹಾಕಿದರೆ ಇದು ಬರ್ತದೆ ಅಷ್ಟೇ, ಇನ್ ಜನರಲ್ ಈ ಇಕ್ವೇಷನ್ ನಿಮಗೆ ಬರ್ತದೆ. ನೆಕ್ಸ್ಟು ಅದರ ಮೇಲೆ ಒಂದು ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿದ್ದಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್ ಆಂಟಿಲಾಗ್ ಅನ್ನೋದನ್ನು ಕೂಡ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅದಾದಮೇಲೆ ΔG ಮತ್ತು NF ಈ ಸೆಲ್ಲಿಗೆ ಇರುವಂಥ ರಿಲೇಷನ್ಶಿಪ್ಪನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಫೈನಲ್ ಆಗಿ ನೆನ್ಪಿಟ್ಕೊಳ್ಳಿ. ಇದರ ಮೇಲೆ ಪ್ರಾಬ್ಲಮನ್ನು ಕೇಳ್ಬೋದು, ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ ಒಂದಷ್ಟು ಎಕ್ಸಾಮ್ಸ್ಗಳಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕೊಟ್ಟಿರೋ ಒಂದಷ್ಟು ಪ್ರಾಬ್ಲಮ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು, ಬಟ್ ಈ ರೀತಿ ಕ್ವಶನನ್ನು ಕೇಳೋದಿಲ್ಲ. ಬಟ್ ಈ ಕ್ವಶನನ್ನು ಕೇಳಿದ್ದಿದೆ ಪ್ರೀವಿಯಸ್ ಇಯರಲ್ಲಿ, ಈ ಕ್ವಶನನ್ನು ಕೇಳ್ಬೋದು, ಭಾಳ ಸಿಂಪಲ್ ಇದೆ. ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಕೇಳಿದ್ದಾರೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಕೇಳಿದ್ದಾರೆ. ಸೊ ΔG0 ಆ ಫಾರ್ಮುಲಾದಲ್ಲಿ n ವ್ಯಾಲ್ಯೂ ಅಷ್ಟೇ ನಮಗೆ ಇಂಪಾರ್ಟೆಂಟ್. ಇಲ್ಲಿ n ವ್ಯಾಲ್ಯೂ ನೋಡಿದಾಗ ಹಿಯರ್ 3 2s 6+, 2 2s 4+, ಅಂದರೆ 2 ಎಲೆಕ್ಟ್ರಾನ್ ಚೇಂಜ್ ಆಗಿದೆ. n = 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಆಯಿತು. ಇಂಟೆಕ್ಸ್ ಕ್ವಶನಲ್ಲಿ ಇರುವಂಥದ್ದು ಇವೆರಡು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ದೆನ್ ಕಂಡಕ್ಟನ್ಸ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಅಂತ ಏನಿದೆ, ಇದರೊಳಗೆ ವೆರಿ ಇಂಪಾರ್ಟೆಂಟ್
ಇದರ ಎಸ್ ಐ ಯೂನಿಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಕಂಡಕ್ಟನ್ಸು, ರೆಸಿಸ್ಟಿವಿಟಿ. ಸೊ ಎಸ್ ಐ ಯೂನಿಟ್ಸ್ ಆರ್ ಓಮ್ ಮೀಟರ್ ಅಂತ ಇದೆ, ಓಮ್ ಸೆಂಟಿಮೀಟರ್ ಅಂತ ಇದೆ. ಸೊ ಅದರ್ ಯೂನಿಟ್ಸ್ ಆರ್. ಸೊ ಈ ಒಂದು ಸ್ಟ್ಯಾಂಜ ಪ್ಯಾರಾಗ್ರಾಫ್ ಏನಿದೆ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಅದಾದಮೇಲೆ ವಾಟ್ ಈಸ್ ಕಂಡಕ್ಟಿವಿಟಿ ಅಂತ ಕೇಳ್ಬೋದು, ರಿಪ್ರೆಸೆಂಟೆಡ್ ಬೈ ಅಂತ ಕೇಳ್ಬೋದು. IUPAC ನೇಮ್ ರೆಕಮೆಂಡೆಡ್ ದ ಯೂಸ್ ಟರ್ಮ್ ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟನ್ಸ್, ಇದನ್ನು ಕರೆಕ್ಟಾಗಿ ಓದಿಟ್ಕೊಳ್ಳಿ. ಸೊ ಎಸ್ ಐ ಯೂನಿಟ್ಸ್ ಫಾರ್ ಕಂಡಕ್ಟಿವಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್, ಓದಿಟ್ಕೊಳ್ಳಿ. ಸೊ ಕಂಡಕ್ಟಿವಿಟಿ ಮೇ ಆಲ್ಸೋ ಬಿ ರಿಟರ್ನ್ ಆ್ಯಸ್ 1 ಸಿಮನ್ಸ್ ಪರ್ ಸೆಂಟಿಮೀಟರ್ ಅಂದರೆ 100 ಸಿಮನ್ ಪರ್ ಮೀಟರ್. ಇವೆಲ್ಲ ಒಂದಷ್ಟು ಏನು ಪಾಯಿಂಟ್ ಇದೆ, ಇದನ್ನು ರೀಡ್, ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವಶನಿಗೆ ಏನಂತ ಕೇಳ್ಬೋದು. ಸೊ ರಿಮೆಂಬರ್. ಅದಾದಮೇಲೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಕಂಡಕ್ಟಿವಿಟಿ ವೇರೀಸ್ ನೇಚರ್ ಆಫ್ ದ ಮೆಟಲ್, ಅಂದರೆ ಫೈನಲ್ ಆಗಿ ಇಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಕಂಡಕ್ಟಿವಿಟಿ ಡಿಪೆಂಡಿಂಗ್ ಆನ್ ಅಂಥೇಳಿ, ಇದು ಇಂಪಾರ್ಟೆಂಟ್. ಇವು 3 ಪಾಯಿಂಟನ್ನು ಸ್ವಲ್ಪ ಕರೆಕ್ಟಾಗಿ ಓದಿಟ್ಕೊಳ್ಳಿ. 2 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ ಇದು, 2 ಮಾರ್ಕ್ಸಿಗೆ ಕೇಳಬಹುದು. ಅದಾದಮೇಲೆ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಬೇಸ್ಡ್ ಆನ್, ಇಲ್ಲಿ ಏನು ಕ್ವಶನ್ ಇದೆ, ಎಲೆಕ್ಟ್ರಾನಿಕ್ ಕಂಡಕ್ಟನ್ಸ್ ಡಿಪೆಂಡಿಂಗ್ ಆನ್ ಅಂತ ಇದೆ. ಇದು ಅಯಾನಿಕ್ ಕಂಡಕ್ಟನ್ಸ್ ಡಿಪೆಂಡಿಂಗ್ ಆನ್ ಅಂತ ಇದೆ. 2 ಡಿಫ್ರೆನ್ಸ್ ಇದೆ. ಈ ಒಂದಷ್ಟು ಪಾಯಿಂಟ್ಸ್ಗಳನ್ನು ಓದಿಟ್ಕೊಳ್ಳಿ, 2 ಮಾರ್ಕ್ಸಿಗೆ ಕೇಳ್ಬೋದು. ದೆನ್ ಇದುವರೆಗೆ ಈ ಒಂದು ಪಾರ್ಟಲ್ಲಿ ಕ್ವಶನನ್ನು ಕೇಳಿಲ್ಲ. ಕಂಡಕ್ಟಿವಿಟೀಸಲ್ಲಿ ಯೂಸ್ ಮಾಡಿ ಅಥವಾ ವಿನ್ಸ್ಟನ್ ಬ್ರಿಡ್ಜನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋ ಅಂಥದ್ದು ಪಾಸಿಬಿಲಿಟೀಸ್ನು ಬಹಳ ಕಡಿಮೆ ಇದೆ. ವಿನ್ಸ್ಟನ್ ಬ್ರಿಡ್ಜ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಕೇಳೋ ಅಂಥದ್ದು, ಯಾಕಂದರೆ ಕೆಮಿಸ್ಟ್ರಿಯಲ್ಲಿ ಏನಾಗ್ತದೆ, 5 ಮಾರ್ಕ್ಸಿಗೆ ನಿಮಗೆ ಕ್ವಶನನ್ನು ಡೈರೆಕ್ಟಾಗಿ ಕೇಳೋದಿಲ್ಲ. ಸೊ 2 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಅಂತ ಕೇಳಿದಾಗ ಅದರಲ್ಲಿ ಕೇಳುವಂಥ ಪಾಸಿಬಿಲಿಟೀಸ್ ಬಹಳ ಕಡಿಮೆ ಇದೆ. ಸೊ ವೆರಿ ಇಂಪಾರ್ಟೆಂಟ್. ಇದು G ಸ್ಟಾರ್ ಸೆಲ್ ಕಾನ್ಸ್ಟೆಂಟ್ ಅಂದರೆ ಏನಂತ ಹೇಳಿ ನೆನ್ಪಿಟ್ಕೊಳ್ಳಿ. ಸೊ ರೆಸಿಸ್ಟಿವಿಟಿ ಇಂಟು ಕಂಡಕ್ಟನ್ಸ್ ಅಂಥೇಳಿ. ವಿನ್ಸ್ಟನ್ಸ್ ಬ್ರಿಡ್ಜ್ ಏನು ಓದಬೇಕಂತ ಏನಿಲ್ಲ. ಸೊ ಈ ಒಂದು ಫಾರ್ಮುಲಾ K = ಸೆಲ್ ಕಾನ್ಸ್ಟೆಂಟ್ ಡಿವೈಡ್ ಬೈ R ರೆಸಿಸ್ಟನ್ಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಮೋಲಾರ್ ಕಂಡಕ್ಟಿವಿಟಿ ಡೆಫಿನಿಷನ್ ಕೇಳ್ಬೋದು. ಮೋಲಾರ್ ಕಂಡಕ್ಟಿವಿಟಿ ಡೆಫಿನಿಷನನ್ನು ಓದಿಟ್ಕೊಳ್ಳಿ ಈ ಸ್ಟ್ಯಾಂಜಾದಲ್ಲಿ. ಮತ್ತು ಇದರ SI ಯೂನಿಟನ್ನು ಕೇಳ್ಬೋದು, SI ಯೂನಿಟನ್ನು ಕೇಳ್ಬೋದು. ಸೊ ಅದಾದಮೇಲೆ ಇವೆರಡು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಮಾಲ್ ಕರೆಕ್ಷನ್ ಅಂತಂದ್ರೆ ನಿಮ್ಮ ಹತ್ರ ಹೊಸ ನ್ಯೂ ಎಡಿಷನ್ ಇದ್ದರೆ ಕರೆಕ್ಷನ್ ಆಗಿರ್ತದೆ, ಇಲ್ಲ ಅಂದ್ರೆ ಕರೆಕ್ಷನ್ ಮಾಡ್ಕೋಬೇಕಾಗ್ತದೆ. ಇಲ್ಲೇನು ನಿಮಗೆ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇದು ಮೀಟರ್ ಸ್ಕ್ವೇರ್ ಆಗಬೇಕು. ಸೊ ಇದು ಸ್ಮಾಲ್ ಕರೆಕ್ಷನ್, ಇದು ರಾಂಗ್ ಆಗಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದು ನಾನು PDF ತೊಗೊಂಡಿದ್ದು PU ಬೋರ್ಡ್ ವೆಬ್ಸೈಟ್ ಅಂದರೆ NCERT ವೆಬ್ಸೈಟಿಂದ. ಸೊ ಇಲ್ಲಿ ಈ ಮಿಸ್ಟೇಕ್ ಆಗಿದೆ. ಸೊ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಬಿಟ್ಟರೆ ಈ ಫಾರ್ಮುಲಾ ಏನಿದೆ K / 1000 × C ಮೊಲಾರಿಟಿ, K × 1000 / C, ಇದನ್ನು ಯಾವಾಗ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಮನ್ ಮೀಟರ್ ಸ್ಕ್ವೇರ್ ಇದ್ದಾಗ ಇದನ್ನು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಿಮನ್ ಸೆಂಟಿಮೀಟರ್ ಸ್ಕ್ವೇರ್ ಬೇಕಂತಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಕರೆಕ್ಟಾಗಿ ನೋಡಿಟ್ಕೊಳ್ಳಿ. ಆ್ಯಂಡ್ ಇದ್ರ ಮೇಲೆ ಪ್ರಾಬ್ಲಮನ್ನು ಕೂಡ ನಾನು ಲಾಸ್ಟ್ ನನ್ನ ಒಂದಷ್ಟು ವಿಡಿಯೋದಲ್ಲಿ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನ್ಯೂಮರಿಕಲ್ಸ್ ಆನ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂಥೇಳಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಸಿಂಪಲ್ ಆಗಿದೆ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವೆರಡು ಪ್ರಾಬ್ಲಮನ್ನು. ದೆನ್ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಪಾಯಿಂಟ್ ನೋಡಿ, ಕಂಡಕ್ಟಿವಿಟಿ ಆಲ್ವೇಸ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ಫಾರ್ ವೀಕ್ ಆ್ಯಂಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಈ ಪಾಯಿಂಟನ್ನು ಓದಿ ಇಟ್ಕೊಳ್ಳಿ. 1 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಬೈ ವೈ ಅಂತಲೂ ಕೇಳ್ಬೋದು. ದಟ್ ಇಸ್ ಅ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ದಟ್ ಕ್ಯಾರೀಸ್ ದ ಕರೆಂಟ್ ಸೊಲ್ಯೂಷನ್ ಡಿಕ್ರೀಸಸ್ ಇನ್ ದ ಡೈಲ್ಯೂಷನ್. ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ಯಾರಾ. ಅದಾದಮೇಲೆ ಮೋಲಾರ್ ಕಂಡಕ್ಟನ್ಸ್ ಆಫ್ ದ ಸೊಲ್ಯೂಷನ್ ಎಟ್ ಅ ಗಿವನ್ ಕಾನ್ಸಂಟ್ರೇಷನ್ ಇಸ್ ದ ಕಂಡಕ್ಟನ್ಸ್ ಆಫ್ ದ ವಾಲ್ಯೂಮ್ V ಆಫ್ ಸೊಲ್ಯೂಷನ್ ಕಂಟೈನಿಂಗ್ 1 mole ಆಫ್ ಎಲೆಕ್ಟ್ರೋಲೈಟ್ ಕೆಪ್ಟ್ ಬಿಟ್ವೀನ್ 2 electrodes with area of cross section A and distance of unit length. Therefore ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಈ ಪಾಯಿಂಟು, ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ವೈ ಅಂತ ಕೇಳ್ತಾರೆ, ಬಿಕಾಸ್ ಟೋಟಲ್ ವಾಲ್ಯೂಮ್ V ಸೊಲ್ಯೂಷನ್ ಕಂಟೈನಿಂಗ್ 1 mole ಆಫ್ ಎಲೆಕ್ಟ್ರೋಲೈಟ್ ಆಲ್ಸೋ ಇನ್ಕ್ರೀಸಸ್. ವೆರಿ ವೆರಿ ಇಂಪಾರ್ಟೆಂಟ್. 1 mole ಆಫ್ ಎಲೆಕ್ಟ್ರೋಲೈಟ್ ವಾಲ್ಯೂಮ್ ಇನ್ಕ್ರೀಸಸ್, ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್, ಬಟ್ specific conductivity decreases. Very very important, remember that. So it has been found that decrease in K on dilution of the solution is more than compensated by increase in its volume. So adu reverse point, ಅಂದರೆ ಮೋಲಾರ್ ಕಂಡಕ್ಟಿವಿಟಿಗೆ ಇನ್ವರ್ಸ್ ರಿಲೇಟ್ ಇರ್ತದೆ, ಆ್ಯಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಸ್ಪೆಸಿಫಿಕ್ ಕಂಡಕ್ಟಿವಿಟಿಗೆ ಡೈರೆಕ್ಟಾಗಿ ರಿಲೇಟ್ ಇರ್ತದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಈ ಗ್ರಾಫನ್ನು ಪ್ರಾಕ್ಟೀಸ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಗ್ರಾಫನ್ನು ಕೇಳೋ ಅಂಥ ಚಾನ್ಸಸ್ ಇದೆ, ಕೇಳಿದ್ದಾರೆ ಕೂಡ. ಸೊ ನಿಮ್ಮ ಇಫ್ ಯು ಸಿ ದ್ಯಾಟ್
ಮಾಡೆಲ್ ಕ್ವಶನ್ ಪೇಪರ್ಲು ಕೂಡ ಇದನ್ನು ಕೇಳಿದ್ದಾರೆ. ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಡೆಫಿನಿಷನನ್ನು ಕೇಳ್ಬೋದು. ಸೊ ಇಲ್ಲೇನು ಈ ರೀತಿ ನಿಮಗೆ ಕಾಣಿಸ್ತದೆ ಅದು ಎಲ್ಲ ಕಡೆ ಲ್ಯಾಂಬ್ಡಾ ಎಮ್ ಅಂಥೇಳಿ ನೀವು ಓದ್ಕೊಳ್ಬೇಕಾಗ್ತದೆ. ರಿಮೆಂಬರ್ ದ್ಯಾಟ್ ಲ್ಯಾಂಬ್ಡಾ ನಾಟ್ ಎಮ್ ಅಂಥೇಳಿ ರಿಮೆಂಬರ್ ದ್ಯಾಟ್. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಗೆ ವೀಕ್ ಎಲೆಕ್ಟ್ರೋಲೈಟಿಗೆ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ನಾವು ಡಿಬೆ-ಹುಕ್ಕೆಲ್ ಓನ್ಸಾಗರ್ ಇಕ್ವೇಷನ್ ಅಂತ ಏನು ನಾವು ಕರಿತೀವಿ. ಸೊ ಇದನ್ನು ಲಾಸ್ಟ್ ಟೈಮ್ ಒಂದು ಸರಿ ಕೇಳಿಬಿಟ್ಟಿದ್ರು ಎಕ್ಸಾಮಲ್ಲಿ, ರೈಟ್? ಲಾಸ್ಟ್ ಟೈಮ್ ಇಲ್ಲಿ ಒಂದು ಸಾರಿ ಕೇಳಿಬಿಟ್ಟಿದ್ರು. ಸೊ ಈ ಒಂದು ಕೂಡ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಟೈಮ್ ಅಂದರೆ ಇದು ಲಾಸ್ಟ್ ಇಯರ್ ಸಿ ಇ ಟಿಯಲ್ಲಿ ಕೇಳಿರೋ ಅಂಥದ್ದು. ಸಿ ಇ ಟಿಯಲ್ಲಿ ಕೇಳಿರೋ ಅಂಥದ್ದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದ್ದಾಗ ಯಾವ್ಯಾವ ಟೈಪ್ ಎಲೆಕ್ಟ್ರೋಲೈಟಿಗೆ ಯಾವ ರೀತಿ ವ್ಯಾಲ್ಯೂಸ್ ಇರ್ತದ ಅಂಥೇಳಿ. ಸೊ ಇದನ್ನು ಇಲ್ಲಿ ನಿಮಗೆಲ್ಲೂ ಕೂಡ ಡಿಬೆ-ಹುಕ್ಕೆಲ್ ಓನ್ಸಾಗರ್ ಅನ್ನೋ ವರ್ಡ್ ಕಾಣಿಸೋದಿಲ್ಲ. ಬಟ್ ಈ ಇಕ್ವೇಷನ್ ಏನಿದೆ ಇದನ್ನು ನಾವು ಡಿಬೆ-ಹುಕ್ಕೆಲ್ ಓನ್ಸಾಗರ್ ಇಕ್ವೇಷನ್ ಅಂತ ಕರಿತೀವಿ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಅದಕ್ಕೆ NaCl CaCl2 MgSO4 ಆರ್ ಕಾಮನ್ ನೋನ್ ಆ್ಯಸ್ 1,1 ಸಾಲ್ಟ್. ಇದು 1,1 ಇದೆ, ಇದು 2,1 ಸಾಲ್ಟ್. ಚಾರ್ಜ್ ನೋಡಿ, ಇಲ್ಲಿ 2,1 ಸಾಲ್ಟ್ ಇದೆ, ಇಲ್ಲಿ 2,2 ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಆಲ್ ಎಲೆಕ್ಟ್ರೋಲೈಟ್ಸ್ ಆಫ್ ಪರ್ಟಿಕ್ಯುಲರ್ ಟೈಪ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಫಾರ್ ಎ ಅಂತ ಇದೆ. ಹೌದಾ? ಎ ವ್ಯಾಲ್ಯೂ ಡಿಪೆಂಡಿಂಗ್ ಆನ್ ಅಂತೇಳಿ ಸಿ ಇ ಟಿಯಲ್ಲಿ ಕೇಳಿರೋವಂಥ ಕ್ವಶನ್ನು. ಈ ಪ್ಯಾರಾಗ್ರಾಫನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನಾವು ಈ ಒಂದು ಪೇಜಲ್ಲಿ ಇರೋವಂಥದ್ದೇನು ಕೇಳೋವಂಥ ಪಾಸಿಬಿಲಿಟಿ ಇಲ್ಲ. ಅದಾದಮೇಲೆ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಕೋಲ್ಡ್ರಿಚಸ್ ಲಾ ಬಗ್ಗೆ ಡೆಫಿನೇಷನನ್ನು ಕೇಳ್ತಾರೆ 1 ಮಾರ್ಕ್ಸಿಗೆ. ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಡೆಫಿನೇಷನನ್ನು ಕೇಳ್ತಾರೆ. ಸೊ ಲ್ಯಾಂಬ್ಡಾ ನಾಟ್ ಎಮ್ ಆಫ್ NaCl ಲ್ಯಾಂಬ್ಡಾ ನಾಟ್ ಆಫ್ ಎನ್ ಆಫ್ Na ಪ್ಲಸ್ ಪ್ಲಸ್ Cl ಮೈನಸ್ ಅಂಥೇಳಿ ಜನರಲ್ ಆಗಿ ರಿಪ್ರೆಸೆಂಟೇಷನನ್ನು ಮಾಡ್ತೀವಿ ನಾವು. ವೀಕ್ ಎಲೆಕ್ಟ್ರೋಲೈಟ್ ಇದ್ದಾಗ ಏನಿರ್ತದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ವೀಕ್ ಎಲೆಕ್ಟ್ರೋಲೈಟ್ ಇದ್ದಾಗ ಇದು ಒಂದು ಸ್ಟ್ಯಾಂಜಾವನ್ನು ಓದಿಟ್ಕೊಳ್ಳಿ. ಇದರಲ್ಲಿ ಕೇಳೋವಂಥ ಕ್ವಶನ್ಸ್ ಪಾಸಿಬಿಲಿಟಿ ಬಹಳ ಕಡಿಮೆ ಇದೆ. ಸೊ ಈ ಒಂದು ಇಕ್ವೇಷನ್ನು ಕೂಡ ಕೇಳೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಅಲ್ಫಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಮ್. ಕೆ ಇಸ್ ಈಕ್ವಲ್ ಟು ಸಿ ಅಲ್ಫಾ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಅಲ್ಫಾ. ಸೊ ಅಪ್ಲಿಕೇಶನ್ಸ್ ಆಫ್ ಕೋಲ್ಡ್ರಿಚಸ್ ಲಾ 2 ಮಾರ್ಕ್ಸಿಗೆ ಕೇಳೋ ಅಂಥ ಚಾನ್ಸಸ್ ಇರ್ತದೆ. ಯೂಸಿಂಗ್ ಕೋಲ್ಡ್ರಿಚಸ್ ಲಾ ಇಂಡಿಪೆಂಡೆಂಟ್ ಮೈಗ್ರೇಷನ್ ಇಟ್ಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಲ್ಯಾಂಬ್ಡಾ ಎನ್ ಫಾರ್ ಎನಿ ಎಲೆಕ್ಟ್ರೋಲೈಟ್ ಫ್ರಾಮ್ ದ ಲ್ಯಾಂಬ್ಡಾ ನಾಟ್ ಆಫ್ ಇಂಡಿವಿಜುವಲ್ ಅಯಾನ್. ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟ್ ಲೈಕ್ ಎಸಿಟಿಕ್ ಆಸಿಡ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅನ್ನೋದು. ಇನ್ನೊಂದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಲ್ಲೇನು ಕಾಣಿಸ್ತಾ ಇದೆ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಥೇಳಿ ಯು ಕ್ಯಾನ್ ರೈಟ್ ದ ಅಪ್ಲಿಕೇಶನ್. ಸೊ ಈ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕೇಳೋ ಅಂಥದ್ದು. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ 2 ಮಾರ್ಕ್ಸ್ ಕೇಳೋ ಅಂಥದ್ದು. ಸೊ ಇದನ್ನು ಕೂಡ ಕೇಳ್ಬೋದು 3 ಮಾರ್ಕ್ಸಿಗೆ ಕೇಳೋ ಅಂಥದ್ದು. ಕೇಳಿಲ್ಲ, ಇದುವರೆಗೆ ಕೇಳಿಲ್ಲ ಈ ಒಂದು ಕ್ವಶನ್ಸನ್ನು. ಸೊ ಇದರೊಳಗೆ ಓನ್ಲಿ ದಿಸ್ 3.9 ಪ್ರಾಬ್ಲಮ್ ಏನಿದೆ, ಸೊ ಇದನ್ನು ಇದುವರೆಗೆ ಕೇಳಿಲ್ಲ. ಕೇಳೋ ಅಂಥ ಚಾನ್ಸಸ್ಸು ಇದರಲ್ಲಿ ಇದೆ, ಗೊತ್ತಿರಲಿ. ಸೊ ಅಂದರೆ ಲ್ಯಾಂಬ್ಡಾ ಎಮ್ ಕ್ಯಾಲ್ಕುಲೇಷನ್ನು ಕೆ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ಅಲ್ಫಾ ಕ್ಯಾಲ್ಕುಲೇಷನ್ನು ಓನ್ಲಿ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಕೆ ಕ್ಯಾಲ್ಕುಲೇಷನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಒಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇಂಟೆಕ್ಸ್ ಕ್ವಶನ್ಸು. ಇದಕ್ಕೆ ನಿಮಗೆ ಆನ್ಸರ್ ನಿಮಗೆ ಯಾವುದಾದ್ರು ರೆಫರೆನ್ಸ್ ಬುಕ್ಕಲ್ಲಿ ಸಿಗ್ತದೆ, ಯು ಕ್ಯಾನ್ ರೆಫರ್ ದ್ಯಾಟ್. ದೆನ್ ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಆ್ಯಂಡ್ ಎಲೆಕ್ಟ್ರಾಲಿಸಿಸ್. ಇದರಲ್ಲಿ ಈ ವರ್ಷ ರಿಮೂವ್ ಮಾಡಿರೋದೇ ಬಹಳ ಇದೆ. ಸೊ ಇದು ಈ ಪ್ಯಾರಾದಲ್ಲಿ ಎಲ್ಲೂ ಕೂಡ ಯಾವುದೇ ಕ್ವಶನ್ನ ಫ್ರೇಮ್ ಮಾಡೋ ಚಾನ್ಸಸ್ ಇಲ್ಲ. ಸೊ ಇಲ್ಲಿ ಫ್ಯಾರಡೇಸ್ ಲಾಸ್ ಕೇಳ್ತಿದ್ರು, ಇದು ಈ ವರ್ಷ ಇದು ಡಿಲೀಟೆಡ್ ಸಿಲೆಬಸ್ಸಲ್ಲಿ ಇರೋದಕ್ಕೆ ಸೊ ಇದನ್ನು ಕೇಳೋ ಅಂಥ ಚಾನ್ಸಸ್ ಇಲ್ಲ. ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಅದು ಇಲ್ಲ ಅಂತ ಅಂದಮೇಲೆ ಈ ಪ್ರಾಬ್ಲಮನ್ನು ಕೇಳೋ ಅಂಥ ಚಾನ್ಸಸ್ ಇಲ್ಲ. ಸೊ ಇಟ್ ಈಸ್ ಆಲ್ಸೋ ಡಿಲೀಟೆಡ್. ಓಕೆ, ಸೊ ರಿಮೆಂಬರ್ ದ್ಯಾಟ್. ಈ ಪ್ರಾಬ್ಲಮನ್ನು ಕೇಳೋ ಅಂಥ ಚಾನ್ಸಸ್ ಇಲ್ಲ. ಸೊ ಇಟ್ ವಿಲ್ ನಾಟ್ ಬಿ ಆಸ್ಕ್ಡ್. ರಿಮೆಂಬರ್, ನಾಟ್ ಬಿ ಆಸ್ಕ್ಡ್. ದೆನ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್. ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸಲ್ಲಿ ಕ್ವಶನ್ನ ಕೇಳೋ ಅಂಥ ಚಾನ್ಸಸ್ ಇರ್ತದೆ. ಬಟ್ ಈ ಒಂದಷ್ಟು ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅವನ್ನಷ್ಟೇ ನೀವು ಕರೆಕ್ಟಾಗಿ ಓದ್ಕೋಬೇಕಾಗ್ತದೆ. ಇಂಪಾರ್ಟೆಂಟ್ ನೋಡಿ, 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳೋ ಅಂಥದ್ದು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸ್ ಡಿಪೆಂಡಿಂಗ್ ಆನ್ ದ ಫಸ್ಟ್ ಪಾಯಿಂಟ್, ನೇಚರ್ ಆಫ್ ಮಟೀರಿಯಲ್ ಬೀಯಿಂಗ್ ಎಲೆಕ್ಟ್ರೋಲೈಸ್ಡ್. ಸೆಕೆಂಡ್ ಪಾಯಿಂಟ್, ದ ಟೈಪ್ ಆಫ್ ಎಲೆಕ್ಟ್ರೋಡ್ಸ್ ಬೀಯಿಂಗ್ ಯೂಸ್ಡ್. ಅಂದರೆ ಯಾವುದೋ ಎಲೆಕ್ಟ್ರೋಡ್ ಹತ್ರ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ನೇಚರ್ ಆಫ್ ದ ಮಟೀರಿಯಲ್ ಯೂಸ್ಡ್, ನೇಚರ್ ಆಫ್ ದ ಮಟೀರಿಯಲ್ ಯೂಸ್ಡ್ ಆ್ಯಂಡ್ ಎಡಿಷನ್ ಟು ದ್ಯಾಟ್ ರಿಮೆಂಬರ್, ಒನ್ ಸೆಕೆಂಡ್, ಸೊ ನೇಚರ್ ಆಫ್ ದ ಮಟೀರಿಯಲ್ ಯೂಸ್ಡ್ ಮತ್ತು ಸೊ ಟೈಪ್ ಆಫ್ ದ ಎಲೆಕ್ಟ್ರೋಡ್ ಯೂಸ್ಡ್ ಅಂತ ಏನಿದೆ, ಸೊ ಇದನ್ನು 2 ಮಾರ್ಕ್ಸ್ ಕೇಳೋ ಅಂಥದ್ದು ಚಾನ್ಸಸ್ ಇದೆ. ಅದಾದಮೇಲೆ ಈ ಫಾರ್ ಎಕ್ಸಾಂಪಲ್ ಅಂತ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಮೋಲ್ಟನ್ NaCl ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಆರ್ ಸೋಡಿಯಂ ಮೆಟಲ್ ಆ್ಯಂಡ್ Cl2 ಗ್ಯಾಸ್.
Here we have only one cation which is reduced at the cathode and one anion which is oxidized at the anode. So Cl2 gas and sodium metal you are going to get. So ಇದಾದ ಮೇಲೆ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಎಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಪ್ರೊಡಕ್ಟ್ಸ್ ಆರ್ NaOH Cl2 and H2. ಇದರಲ್ಲಿ ಬಹಳ ಸಾರಿ ಕ್ವಶನ್ನ ಕೇಳಿದ್ದಿದೆ. ಎಟ್ ಕ್ಯಾಥೋಡ್ ರಿಮೆಂಬರ್ ವಿಚ್ ಗ್ಯಾಸ್ ಇಸ್ ಇವಾಲ್ವ್ಡ್ ಅಂತ ಹೇಳಿ. ಸೊ ಗ್ಯಾಸ್ ಇವಾಲ್ವ್ಡ್ ಈಸ್ ಹೈಡ್ರೋಜನ್ ಗ್ಯಾಸ್. ಎಟ್ ಆ್ಯನೋಡ್ ವಿಚ್ ಗ್ಯಾಸ್ ಈಸ್ ಇವಾಲ್ವ್ಡ್ ಅಂತ ಕೇಳಿದ್ದಿದೆ. ವಿಚ್ ಗ್ಯಾಸ್ ಇಸ್ ಇವಾಲ್ವ್ಡ್ ಅಂತ ಕೇಳಿದ್ದಿದೆ ಎಟ್ ಆ್ಯನೋಡ್ ನೋಡಿ Cl2 ಗ್ಯಾಸ್ ಇಸ್ ಇವಾಲ್ವ್ಡ್. ಸೊ ಇಷ್ಟು ಇದು ಒಂದು Cl2 ಗ್ಯಾಸ್ ಎಟ್ ಆ್ಯನೋಡ್, H2 ಗ್ಯಾಸ್ ಇಸ್ ಕ್ಯಾಥೋಡ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಅದಾದಮೇಲೆ ಫೈನಲ್ ರಿಯಾಕ್ಷನ್ ಈ ರೀತಿ ಕೊಟ್ಟಿರ್ತೀರಿ NaOH + H2 + Cl2 ಅಂಥೇಳಿ. ಸೊ ಇದು ಒಂದೇ ಪಾಸಿಬಿಲಿಟಿ. ಇಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದ ಟೈಪ್ ಕ್ವಶನ್ಸನ್ನು ಇಲ್ಲಿ ಫ್ರೇಮ್ ಮಾಡ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ. ಬಟ್ ಥಿಯರಿ ಎಕ್ಸಾಮ್ ಅಂತ ಬಂದಾಗ ಎಲೆಕ್ಟ್ರಾಲಿಸಿಸ್ ಆಫ್ NaCl ಓನ್ಲಿ ಇದರಲ್ಲಿ ಮೆನ್ಷನ್ ಮಾಡಿರೋದಕ್ಕೆ ಆ NaCl ಎಲೆಕ್ಟ್ರೋಲೈಸ್ ಆದಾಗ ಯಾವ ರೀತಿ ಪ್ರಾಡಕ್ಟ್ ಬರ್ತದೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಇಲ್ಲಿ ಏನಾದರೂ ಮೋಲ್ಟನ್ ತೊಗೊಂಡ್ರೆ ಕ್ಲೋರಿನ್ ಗ್ಯಾಸ್ ಮತ್ತು ಸೋಡಿಯಂ ಮೆಟಲ್ ಎರಡೇ ಬರ್ತದೆ. ಸೊ ಏನಾದರೂ ಎಕ್ವಿಯಸ್ ತೊಗೊಂಡ್ರೆ ಹೈಡ್ರೋಜನ್ ಗ್ಯಾಸ್ ಎಟ್ ಕ್ಯಾಥೋಡ್ ಬರ್ತದೆ ಮತ್ತು Cl2 ಗ್ಯಾಸ್ ಎಟ್ ಆ್ಯನೋಡ್ ಯು ಆರ್ ಗೋಯಿಂಗ್ ಟು ಗೆಟ್. ಎಸ್, ಇನ್ನೊಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ಇಲ್ಲಿ. ಎಲೆಕ್ಟ್ರೋಲಿಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಪಾಸಿಬಿಲಿಟಿ ಎಟ್ ಆ್ಯನೋಡ್ ನೋಡಿ. ಎಟ್ ಆ್ಯನೋಡ್ ಆಕ್ಸಿಜನ್ ಗ್ಯಾಸ್ ಇಸ್ ರಿಲೀಸ್. ನೆನ್ಪಿಟ್ಕೊಳ್ಳಿ, ಎರಡು, ಒಂದು NaCl ಇನ್ನೊಂದು ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡ್ದು ನೋಡಿ ಆ್ಯನೋಡ್ ಏನಿದೆ ಇದು ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಹೌದಾ. ಎಟ್ ಕ್ಯಾಥೋಡ್ ನೋಡಿ ಪ್ರಿಫರ್ಡ್ ಎಟ್ ಹೈಯರ್ ಕಾನ್ಸಂಟ್ರೇಷನ್ ದಿಸ್ ಪ್ರಿಫರ್ಡ್ ಅಂಥೇಳಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. In this particular case, during electrolysis of sulfuric acid, the following processes are possible at anode anta ide. Oxygen gas is liberated at the anode, right? So, ee case olaga oxygen gas and here fine oxygen gas liberated at anode anta ide. So, dilute sulfuric acid reaction 3.38 is preferred, but at higher concentration of H2SO4 this is preferred, right? So if it is dilute, remember, then 3.38 ಅಂದರೆ ಈ ರಿಯಾಕ್ಷನ್ ಆಕ್ಸಿಜನ್ ಗ್ಯಾಸ್ ಇವಾಲ್ವ್ ಆಗ್ತದೆ. ಇಫ್ ಇಟ್ ಈಸ್ ಕಾನ್ಸಂಟ್ರೇಟೆಡ್, ಸೊ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ಡ್ ಎಟ್ ಕ್ಯಾಥೋಡ್ ಎರಡೂ ಕಡೆ ಸೇಮ್ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ಡ್ ಆಗ್ತದೆ. ಬಟ್ ಆಟ್ ಆ್ಯನೋಡ್ ರಿಮೆಂಬರ್, ಸೊ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ಸ್ ಇಫ್ ಕಾನ್ಸಂಟ್ರೇಷನ್ ಆಫ್ ದ ಸಲ್ಫ್ಯೂರಿಕ್ ಆ್ಯಸಿಡ್ ಇಸ್ ಲೆಸ್ ಅಂದರೆ ಡೈಲ್ಯೂಟ್. ಕಾನ್ಸಂಟ್ರೇಟೆಡ್ ಇದ್ದರೆ ಸೊ S2OH2- ಅಂದರೆ ಪರಾಕ್ಸೋ ಡೈಸಲ್ಫೇಟ್ ಅಯಾನ್ ಇಲ್ಲಿ ಲಿಬರೇಟ್ ಆಗ್ತದೆ. ಬೋತ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ಸ್ ಎಟ್ ಕ್ಯಾಥೋಡ್, ಎರಡೂ ಕಡೆ ಕ್ಯಾಥೋಡ್ ಕಡೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ ಗೊತ್ತಿರಲಿ. ಬಟ್ ಆ್ಯನೋಡ್ ಕಡೆ ಇಲ್ಲಿ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ ಇಫ್ ಇಟ್ ಈಸ್ ಡೈಲ್ಯೂಟ್. ಕಾನ್ಸಂಟ್ರೇಟೆಡ್ ಇದ್ದರೆ ಪರಾಕ್ಸೋ ಡೈಸಲ್ಫೇಟ್ ಈಸ್ ಗೋಯಿಂಗ್ ಟು ಲಿಬರೇಟ್. S2OH2- ಈಸ್ ಗೋಯಿಂಗ್ ಟು ಲಿಬರೇಟ್. ಸೊ ದಿಸ್ ಇಯರ್ ಈ ಟೈಪ್ ಕ್ವಶನ್ ಕೇಳೋವಂಥ ಚಾನ್ಸಸ್ ಕಡಿಮೆ ಇದೆ, ಯಾಕಂದರೆ ಫ್ಯಾರಡೇಸ್ ಲಾ ರಿಮೂವ್ ಮಾಡಿರೋದಕ್ಕೆ. ಆ್ಯಂಡ್ ಮುಂದಿರೋ ಪಾರ್ಟ್ ಏನಿದೆ, ಬ್ಯಾಟ್ರೀಸ್ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಸೊ ಸೆಕೆಂಡರಿ ಬ್ಯಾಟ್ರಿ ಇರ್ಬೋದು, ಪ್ರೈಮರಿ ಬ್ಯಾಟ್ರಿ ಇರ್ಬೋದು, ಇವೆಲ್ಲದೂ ಕೂಡ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಫ್ಯೂಯಲ್ ಸೆಲ್ ಆಲ್ಸೋ ಆ್ಯಂಡ್ ಫೈನಲಿ ಕೊರೋಜನ್ ಆಲ್ಸೋ ಇಟ್ ಈಸ್ ರಿಮೂವ್ಡ್. ಸೊ ಇಲ್ಲಿಗೆ ಈ ಚಾಪ್ಟರ ರೀಡ್ NCERT ಅಲಾಂಗ್ ವಿತ್ ಮೀ ವಿಡಿಯೋ ಕಂಪ್ಲೀಟ್ ಆಗ್ತದೆ. ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ, ನನ್ನ ಕಂಟೆಂಟ್ ಲೈಕ್ ಆದರೆ ಸೊ ಸಪೋರ್ಟ್ ಮಾಡಿ. ಮುಂದಿನ ಒಂದಷ್ಟು ಚಾಪ್ಟರ್ಗಳನ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಇದರಿಂದ ಏನಾದರೂ ಚೇಂಜ್ ಅಂತ ಅನಿಸಿದ್ರೆ, ಸರ್ ನೀವು ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗ್ತಿಲ್ಲ ಬಿಟ್ಟುಬಿಡಿ ಅಂದರೆ ಈ ಸೀರೀಸನ್ನು ಬಿಟ್ಬಿಡೋಣಂತೆ. ಇಲ್ಲ ನನಗೆ ಅರ್ಥ ಆಗ್ತಾಯಿದೆ ಕಂಟಿನ್ಯೂ ಮಾಡಿ ಅಂತಂದರೆ ಈ ಸೀರೀಸನ್ನು ಕಂಟಿನ್ಯೂ ಮಾಡೋದಂತೆ. ಇಟ್ಸ್ ಡಿಪೆಂಡಿಂಗ್ ಆನ್ ಯುವರ್ ವ್ಯೂಸ್ ಆ್ಯಂಡ್ ಕಮೆಂಟ್ಸ್, ರೈಟ್. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.